Dear students, welcome to the biology CET classes. So in the last class we studied few questions from the lesson biological classification and few questions from the living world. Today in this class we are going to continue with the some of the questions of the chapter biological classification. Then 13th question. So look at the 13th question. 13ನೇ ಕ್ವೆಶ್ಚನ್ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಇನ್ಕರೆಕ್ಟ್ಲಿ ಡಿಸ್ಟಿಂಗ್ವಿಷಸ್ ದ ಕಿಂಗ್ಡಮ್ಸ್ ಮೊನೆರಾ ಆ್ಯಂಡ್ ಪ್ರೊಟಿಸ್ಟಾ. ಸೊ ಕ್ವೆಶ್ಚನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಆಪ್ಷನ್ ಇನ್ಕರೆಕ್ಟಾಗಿ ಡಿಸ್ಟಿಂಗ್ವಿಷ್ ಆಗಿದೆ ರಿಗಾರ್ಡಿಂಗ್ ದ ಕಿಂಗ್ಡಮ್ ಮೊನೆರಾ ಆ್ಯಂಡ್ ಪ್ರೊಟಿಸ್ಟಾ. ಸೊ ಇಲ್ಲಿ ಡಿಫ್ರೆನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಲಾಗಿದೆ. ಸೊ ಇದರಲ್ಲಿ ಯಾವ ಡಿಫ್ರೆನ್ಸು ಈ ಕಿಂಗ್ಡಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರು ಇನ್ಕರೆಕ್ಟ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ ಆಪ್ಷನ್ಸ್. ಫಸ್ಟ್ ಆಪ್ಷನಲ್ಲಿ ನೋಡೋಣ. ಇನ್ಕ್ಲೂಡ್ಸ್ ಕಿಂಗ್ಡಮ್ ಮೊನೆರಾದಲ್ಲಿ ಏನಾಗುತ್ತೆ, ಕಿಂಗ್ಡಮ್ ಮೊನೆರಾ ಇನ್ಕ್ಲೂಡ್ಸ್ ಯುನಿಸೆಲ್ಲರ್ ಪ್ರೊಕ್ಯಾರಿಯೋಟ್ಸ್. ಪ್ರೊಟಿಸ್ಟಾದಲ್ಲಿ ಏನು ಕ್ಯಾರೆಕ್ಟರ್ ಇದೆ, ಇನ್ಕ್ಲೂಡ್ಸ್ ಮಲ್ಟಿಸೆಲ್ಲರ್ ಯೂಕ್ಯಾರಿಯೋಟ್ಸ್. ಸೊ ಈಗಾಗಲೇ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರೊಟಿಸ್ಟಾದಲ್ಲಿ ತಿಳ್ಕೊಂಡಿದ್ದೀವಿ. ಪ್ರೊಟಿಸ್ಟಾ ಕಿಂಗ್ಡಮ್ ಮೆಂಬರ್ಸ್ ಆಫ್ ದ ಕಿಂಗ್ಡಮ್ ಪ್ರೊಟಿಸ್ಟಾ ಮೇನ್ಲಿ ಕನ್ಸಿಸ್ಟ್ ಆಫ್ ದ ಯುನಿಸೆಲ್ಲರ್ ಯೂಕ್ಯಾರಿಯೋಟ್ಸ್. ಸೊ ಪ್ರೊಟಿಸ್ಟಾದಲ್ಲಿ ಬರುವಂಥ ಮೆಂಬರ್ಗಳು ಯೂಕ್ಯಾರಿಯೋಟ್ಸ್ ಆಗಿರುತ್ತೆ, ಬಟ್ ದೇ ಆರ್ ನಾಟ್ ಮಲ್ಟಿಸೆಲ್ಲರ್, ದೇ ಆರ್ ಯೂನಿಸೆಲ್ಯುಲರ್. ಸೊ ಹಾಗಾಗಿ ಈ ಫಸ್ಟ್ ಆಪ್ಷನ್ ಏನಾಗಿದೆ ಅದು ಇನ್ಕರೆಕ್ಟ್ ಆಗಿ ಡಿಸ್ಟಿಂಗ್ವಿಷ್ ಆಗಿದೆ. ಸೊ ಕಿಂಗ್ಡಮ್ ಮೊನೆರಾದ ಮೆಂಬರ್ಸ್ ಯುನಿಸೆಲ್ಲರ್ ಆಗಿರುತ್ತೆ, ಪ್ರೊಕ್ಯಾರಿಯೋಟ್ಸ್ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ಕೊಟ್ಟಿರೋ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರಲ್ಲಿ ಇನ್ಕ್ಲೂಡ್ಸ್ ಮಲ್ಟಿಸೆಲ್ಲರ್ ಯೂಕ್ಯಾರಿಯೋಟ್ಸ್ ಅಂತಿದೆ. ಸೊ ಹಾಗಾಗಿ ಈ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರು ಇನ್ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಸೊ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೈಲ್ಸ್ ಆರ್ ಆಬ್ಸೆಂಟ್ ಇನ್ ದ ಕೇಸ್ ಆಫ್ ಮೊನೆರಾ. ಅದಕ್ಕೆ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ ಏನಿದೆ ಪ್ರೊಟಿಸ್ಟಾದಲ್ಲಿ, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೈಲ್ಸ್ ಆರ್ ಪ್ರೆಸೆಂಟ್. ಎಸ್, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೈಲ್ಸ್ ಅಂದರೆ ಯಾವ್ದು, ಮೈಟೊಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಕ್ಸೆಟ್ರಾ. ಸೊ ದೀಸ್ membrane bound organelles are absent in the case of kingdom monera. This is right, and these are present in the case of kingdom protista. ಸೊ ಹಾಗಾಗಿ ಎರಡು ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ಸ್ ಕೂಡ ಏನಾಗಿದೆ, ಕರೆಕ್ಟ್ ಆಗಿ ಇದೆ. ದೆನ್ ಆಪ್ಷನ್ ಸಿ ನೋಡೋಣ. ಸೆಲ್ ವಾಲ್ ವೆನ್ ಪ್ರೆಸೆಂಟ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್ಸ್. ಎಸ್, ಇನ್ ದ ಕೇಸ್ ಆಫ್ ಮೆಂಬರ್ಸ್ ಆಫ್ ದ ಮೊನೆರಾ, ಕಿಂಗ್ಡಮ್ ಮೊನೆರಾ, ದ ಸೆಲ್ ವಾಲ್ mainly made up of peptidoglycans. So ಪ್ರೊಟಿಸ್ಟಾದಲ್ಲಿ ನೋಡೋಣ. cell wall if present contains cellulose. Most of the members which are come under kingdom protista, they do not possess cell wall. ಪ್ರೊಟಿಸ್ಟಾದಲ್ಲಿ ಕಂಡುಬರುವಂತಹ ಹೆಚ್ಚಿನ ಮೆಂಬರ್ಸ್ ಅಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಸೊ ಇದ್ದರೂ ಕೂಡ ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಸೆಲ್ಲೋಸಿಂದ ಮಾಡಲ್ಪಟ್ಟಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ದಿಸ್ ಕ್ಯಾರೆಕ್ಟರ್ ಈಸ್ ಕರೆಕ್ಟ್ ಇನ್ ದ ಕೇಸ್ ಆಫ್ ಪ್ರೊಟಿಸ್ಟಾ. ಸೊ ನೋಡಿ, ನಾವು ಪ್ರೊಟಿಸ್ಟಾದಲ್ಲಿ ಪ್ರೋಟೋಜೋನ್ ಪ್ರೊಟಿಸ್ಟಾ ನೋಡ್ತೀವಿ, ಹಾಗೆ ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಾ ನೋಡ್ತೀವಿ, ಹಾಗೆ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟಾ ನೋಡ್ತೀವಿ. ಸೊ ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಾ ಅಂಡರಲ್ಲಿ ಬರುವಂತಹ ಕ್ರೈಸೋಫೈಟ್ಸ್ ಮತ್ತು ಡೈನೋಫ್ಲಾಜೆಲೇಟ್ಸಲ್ಲಿ ಸೆಲ್ ವಾಲನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇನ್ನು ಉಳಿದಂತಹ ಯುಗ್ಲಿನಾಯ್ಡ್ಸಲ್ಲಿ ಸೆಲ್ ವಾಲ್ ಇರಲ್ಲ, ಜಸ್ಟ್ ಪ್ರೋಟೀನೇಷಿಯಸ್ membrane is present around the cell. And also in the case of protozoan protista, there also there is cell wall absent, just they bounded by the membrane, elastic membrane. Some possess elastic membrane, some of them surrounded by the proteinaceous membrane. So cell wall if present, they contain cellulose. This is right ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಸೊ ಹಾಗಾಗಿ ಈ ಎರಡು ಸ್ಟೇಟ್ಮೆಂಟ್ಗಳು, ಈ ಎರಡು ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ ಡಿ ಆಪ್ಷನ್ ನೋಡೋಣ. ಫ್ಲಾಜೆಲ್ಲಾ ವೆನ್ ಪ್ರೆಸೆಂಟ್ ಕಂಪ್ರೈಸ್ ಆಫ್ ಪ್ರೋಟೀನ್ ಫ್ಲಾಜೆಲಿನ್. ಎಸ್, ಫ್ಲಾಜೆಲ್ಲಾ ಅಂದರೆ ಏನು, ದಿಸ್ ಇಸ್ ದ ಲೋಕೋಮೋಟ್ರಿ ಆರ್ಗನ್. ಲೋಕೋಮೋಟ್ರಿ ಆರ್ಗನ್ ಅಂದರೆ ದ ಆರ್ಗನ್ ವಿಚ್ ಹೆಲ್ಪ್ಸ್ ಫಾರ್ ದ
ಮೂಮೆಂಟ್ ಆಫ್ ದ ಆರ್ ದ ಲೊಕೊಮೋಷನ್ ಆಫ್ ದ ಆರ್ಗ್ಯಾನಿಸಮ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಆರ್ಗನ್ ಯಾವುದು? ಫ್ಲಾಜೆಲ್ಲ. ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ? ಫ್ಲಾಜೆಲ್ಲಿನ್ ಅನ್ನೋ ಪ್ರೋಟೀನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ರೈಟ್. ಆ್ಯಂಡ್ ದ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ ಏನಿದೆ? ಇನ್ ಪ್ರೊಟಿಸ್ಟಾ flagella and cilia when present made up of protein tubulin. ಕೆಲವೊಂದು ಪ್ರೊಟಿಸ್ಟಾ ಮೆಂಬರ್ಗಳಲ್ಲಿ ಫ್ಲಾಜೆಲ್ಲಾ ಲೊಕೊಮೋಟ್ರಿ ಆರ್ಗನ್ ಇರುತ್ತೆ. ಇನ್ನು ಕೆಲವೊಂದು ಪ್ರೊಟಿಸ್ಟಾದಲ್ಲಿ ಸೀಲಿಯಾ ಲೊಕೊಮೋಟ್ರಿ ಆರ್ಗನ್ ಆಗಿರುತ್ತೆ. ಸೊ ಫ್ಲಾಜೆಲ್ಲಾ ಅಥವಾ ಸೀಲಿಯಾ ಏನರಿಂದ ಮಾಡಲ್ಪಟ್ಟಿರುತ್ತೆ? ದೇ ಆರ್ ಮೇಡ್ ಅಪ್ ಆಫ್ ಪ್ರೋಟೀನ್ ಟ್ಯೂಬ್ಯುಲಿನ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಹಾಗಾಗಿ ಈ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆ. ನಮ್ಗೆ ಇಲ್ಲಿ ಕೇಳಿರೋದೇನು ಕ್ವೆಶನು? ವಿಚ್ ಫಾಲೋಯಿಂಗ್ ಆಪ್ಷನ್ಸ್ ಇನ್ಕರೆಕ್ಟ್ಲಿ ಡಿಸ್ಟಿಂಗ್ವಿಷಸ್. ಸೊ ಫಸ್ಟ್ ಆಪ್ಷನ್ನು ಏನಾಗಿದೆ? ಇನ್ಕರೆಕ್ಟ್ಲಿ ಡಿಸ್ಟಿಂಗ್ವಿಷ್ ಆಗಿದೆ. ಇನ್ನು ಉಳಿದಿರುವಂತಹ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ಸು ಎಲ್ಲದು ಕರೆಕ್ಟ್ ಆಗಿದೆ. ಸೊ ನಾವು ಹಾಗಾಗಿ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ? ಎ ಆಪ್ಷನ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಗಿವನ್ ಫಿಗರ್? ಸೊ ಯಾವ ಗ್ರೂಪಿಗೆ ಸೇರಿರುವಂತಹ ಆರ್ಗ್ಯಾನಿಸಮ್ ಅಂತ ಹೇಳಿಬಿಟ್ಟು ನಾವು ಇದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನೋಡಿ, ಡಯಾಟಮ್ಸ್, ಡೈನೋಫ್ಲಾಜಿಲೇಟ್ಸ್, ಬ್ಯಾಕ್ಟೀರಿಯಾ, ಯುಗ್ಲಿನಾಯ್ಡ್ಸ್. ಸೊ ಅಮಾಂಗ್ ದಿಸ್ ಡಯಾಟಮ್ಸ್ ಮತ್ತು ಡೈನೋಫ್ಲಾಜಿಲೇಟ್ಸ್ ಎರಡೂ ಕೂಡ ಫೋಟೋಸಿಂಥೆಟಿಕ್ ಪ್ರೋಟಿಸ್ಟಲ್ಲಿ ಬರುತ್ತೆ. ಸೊ ಡಯಾಟಮ್ಸ್, these are come under chrysophytes, and here these do not have locomotory structures. They move passively along with the water current. ಸೊ ಹಾಗಾಗಿ ಈ ಆಪ್ಷನ್ನು ರಾಂಗ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಲೊಕೊಮೋಟ್ರಿ ಸ್ಟ್ರಕ್ಚರ್ಸ್ ಇರೋದಿಲ್ಲ. ಆದರೆ ವಾಟರಲ್ಲಿ ವಾಟರ್ ಕರೆಂಟ್ನ ಮೂಲಕ ಪ್ಯಾಸಿವ್ ಆಗಿ ಲೊಕೊಮೋಷನ್ನ ತೋರಿಸುತ್ತೆ. ದೆನ್ ಬಿ ಆಪ್ಷನ್ನ ನೋಡೋಣ. ಡೈನೋಫ್ಲಾಜಿಲೇಟ್ಸ್ ನೇಮೇ ಹೇಳ್ತಾ ಇದೆ ನೋಡಿ, ಇಲ್ಲಿ ಫ್ಲಾಜಿಲೇಟ್ಸ್. ಇಲ್ಲಿ 2 ಫ್ಲಾಜೆಲ್ಲಾನ ನೀವು ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. 1 ಇನ್ ದ ಲಾಂಜಿಟ್ಯೂಡ್ನಲ್ ಡೈರೆಕ್ಷನ್, another 1 in the transverse. ಸೊ ಈ ಟ್ರಾನ್ಸ್ವರ್ಸ್ ಗ್ರೂವಲ್ಲಿ ನಾವು ಇನ್ನೊಂದು ಫ್ಲಾಜೆಲ್ಲಾನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. 2 ಫ್ಲಾಜೆಲ್ಲಾ ಆರ್ ದೇರ್. ದೇ ಹೆಲ್ಪ್ಸ್ ಇನ್ ದ ಲೊಕೊಮೋಷನ್ ಇನ್ ದ ಕೇಸ್ ಆಫ್ ಡೈನೋಫ್ಲಾಜಿಲೇಟ್ಸ್. So this is the correct answer. Then bacteria and euglenoids are the wrong options. Bacteria, ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ನೋ ಫ್ಲಾಜೆಲ್ಲಾ, ಸೊ ಎಟ್ರೈಕಸ್ ಅಂತ ಕರೀತಾರೆ. ಕೆಲವೊಂದರಲ್ಲಿ ಒಂದಿರುತ್ತೆ, ಮೊನೋಟ್ರೈಕಸ್ ಅಂತ ಹೇಳ್ಬೋದು. ದೆನ್ ಟ್ರೈಕಸ್, ಹೀಗೆ ಎಂಟೈರ್ ಸರ್ಫೇಸ್ ಮೇಲೆ ಪೆರಿಟ್ರೈಕಸ್ ಇದ್ದರೆ ಪೆರಿಟ್ರೈಕಸ್ ಅಂತ ಹೇಳಿ ಕರೀತಾರೆ. ಬಟ್ ದಿಸ್ ಬ್ಯಾಕ್ಟೀರಿಯಾ ಈಸ್ ರಾಂಗ್ ಆಪ್ಷನ್. ಯುಗ್ಲಿನಾಯ್ಡ್ಸಲ್ಲಿ ಒಂದು ಫ್ಲಾಜೆಲ್ಲಾನ ನಾವು ನೋಡ್ತೀವಿ. ದಿಸ್ ಈಸ್ ರಾಂಗ್ ಆಪ್ಷನ್. ಸೊ ಈ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ಈ ಥರ ಗ್ರೂವ್ಸನ್ನು ನಾವು ನೋಡೋದಿಲ್ಲ. ಹಾಗಾಗಿ ಸೊ ಡೈನೋಫ್ಲಾಜಿಲೇಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸೆಲ್ ವಾಲ್ ಪ್ಲೇಟಿನಲ್ಲಿ ನಾವು ಗ್ರೂವ್ನ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ಡು ನಾಟ್ ಫೌಂಡ್ ಇನ್ ದ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ರಾಂಗ್ ಆಗುತ್ತೆ. ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಸ್ಲೈಮ್ ಮೋಲ್ಡ್ಸ್ ಫೋಟೋಸಿಂಥೆಟಿಕ್ ಪ್ರೋಟಿಸ್ಟಾನ, ಸ್ಯಾಪ್ರೋಫೈಟಿಕ್ ಪ್ರೋಟಿಸ್ಟಾನ ಯಾವುದು ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಬೇಕು. ಸೊ ಫೋಟೋಸಿಂಥೆಟಿಕ್ ಪ್ರೋಟಿಸ್ಟಾ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಡಯಾಟಮ್ಸ್ ಮತ್ತು ಡೈನೋಫ್ಲಾಜಿಲೇಟ್ಸನ್ನು ಏನು ನಾವು ಅಬ್ಸರ್ವ್ ಮಾಡಿದ್ದೀವಿ, ಆ್ಯಂಡ್ ಯುಗ್ಲಿನಾಯ್ಡ್ಸ್, ದೀಸ್ 3 ಕಮ್ ಅಂಡರ್ ದ ಫೋಟೋಸಿಂಥೆಟಿಕ್ ಪ್ರೋಟಿಸ್. ಈ ಗ್ರೂಪಲ್ಲಿ ನಾವು ಡಯಾಟಮ್ಸ್ ಅಂದರೆ ಕ್ರೈಸೋಫೈಟ್ಸ್ ಅಂಡರಲ್ಲಿ ಬರುತ್ತೆ. ಡಯಾಟಮ್ಸು, ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯುಗ್ಲಿನಾಯ್ಡ್ಸನ್ನು ನಾವು ಫೋಟೋಸಿಂಥೆಟಿಕ್ ಪ್ರೋಟಿಸಲ್ಲಿ ನೋಡ್ತೀವಿ. ಸೊ slime molds do not belongs to the photosynthetic protist. That is wrong option. Then B option ನೋಡೋಣ. saprophytic protists. Yes, slime molds are some of them are saprophytic protists. They derive nutrition from the decaying organic matter. So the answer is B. Then next 16th question ನೋಡೋಣ.
red tides in warm coastal water develop due to the abundance of. ಸೊ ಯಾವ ಆರ್ಗ್ಯಾನಿಸಮ್ಸ್, ಯಾವ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಬಂಡೆಂಟ್ ಆಗಿ ಇರೋದ್ರಿಂದ ಈ ವಾರ್ಮ್ ಕೋಸ್ಟಲ್ ವಾಟರಲ್ಲಿ ರೆಡ್ ಟೈಡನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ this is because of the presence of the dinoflagellates. So dinoflagellates are come under the photosynthetic protists. These show many of them in green color, some of them are blue color, ಕೆಲವೊಂದು ಯೆಲ್ಲೋ ಕಲರ್ ಇರುತ್ತೆ, ಇನ್ನು ಕೆಲವೊಂದು ಬ್ರೌನ್ ಕಲರ್, ಹಾಗೆಯೇ ರೆಡ್ ಕಲರ್ ಇರುತ್ತೆ. ದೀಸ್ ಕಲರ್ಸ್, difference in the colors because of the presence of main pigments present in the dinoflagellates. Dinoflagellates members ಅಲ್ಲಿ ಇರುವಂಥ ವೇರಿಯಸ್ ಮೇನ್ ಪಿಗ್ಮೆಂಟ್ಸ್ ಇಂದಾಗಿ ಅದು ಡಿಫ್ರೆಂಟ್ ಕಲರ್ಸನ್ನು ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಒಂದೊಂದು ಇಂಡಿವಿಜುವಲ್ ಒಂದೊಂದು ಕಲರನ್ನು ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಬಿಕಾಸ್ ಆಫ್ ದ presence of the dinoflagellates, these grow rapidly and forms red color throughout the sea water. Sea surface ವಾಟರಲ್ಲಿ ವಾಟರಿನ ಸರ್ಫೇಸಲ್ಲಿ ರೆಡ್ ಕಲರ್ನ ನಾವು ನೋಡಿದಾಗ ಆ ಎಂಟೈರ್ ಸರ್ಫೇಸ್ ಮೇಲೆ ಡೈನೋಫ್ಲಾಜೆಲೇಟು ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗಿ ಗ್ರೋ ಆಗಿರೋದ್ರಿಂದಾಗಿ ಅದು ಸರ್ಫೇಸು ರೆಡ್ ಕಲರ್ ಆಗಿ ಅಪಿಯರ್ ಆಗ್ತಾ ಇರುತ್ತೆ. ಅದನ್ನೇ ರೆಡ್ ಟೈಡ್ ಅಂತ ಹೇಳ್ತಾರೆ. ದಿಸ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡೈನೋಫ್ಲಾಜೆಲೇಟ್ಸ್. ಗಾನಿಯಲಾಕ್ಸ್ ಅನ್ನುವಂತಹ ಡೈನೋಫ್ಲಾಜೆಲೇಟ್ಸ್ ಇಂಟರ್ ಸರ್ಫೇಸಲ್ಲಿ ಕವರ್ ಆಗಿರುತ್ತೆ, ಅದು ರೆಡ್ ಆಗಿ ಅಪಿಯರ್ ಆಗ್ತಿರುತ್ತೆ, ಅದನ್ನ ರೆಡ್ ಟೈಡ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯುಗ್ಲಿನಾಯ್ಡ್ಸಲ್ಲಿ ಈ ರೀತಿ ರೆಡ್ ಕಲರ್ ಪಿಗ್ಮೆಂಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಆ್ಯಂಡ್ ಇನ್ ದ ಡಯಾಟಮ್ಸ್ ಆ್ಯಂಡ್ ದ ಡೆಸ್ಮಿಡ್ಸ್ ಆಲ್ಸೋ ದೀಸ್ ಆರ್ ಕಾಲ್ಡ್ ಆಸ್ ಜ್ಯುವೆಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತಾರೆ, ಅಥವಾ ಗೋಲ್ಡನ್ ಕಲರ್ ಇರುತ್ತೆ ಇದು. ಆ್ಯಂಡ್ ದೆನ್ ಸ್ಲೈಮ್ ಮೋಡ್ಸ್, ದೀಸ್ ಆಲ್ಸೋ ಡು ನಾಟ್ ಎಕ್ಸಿಬಿಟ್ ರೆಡ್ ಕಲರ್. ಸೊ ಹಾಗಾಗಿ ಈ ಆಪ್ಷನ್ಸ್ ಕೂಡ ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಎ. Dinoflagellates are they grow abundance and forms the red tides in warm coastal water. Then next question. Cell wall of diatom consists of. So diatom ನ cell wall ಅಲ್ಲಿ ಏನು ಕಾಂಪೋನೆಂಟ್ ಇರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಎ ಆಪ್ಷನ್ ಸಿಲಿಕಾ ಓನ್ಲಿ ಆ್ಯಂಡ್ ಬಿ ಆಪ್ಷನ್ ಈಸ್ ಪೆಕ್ಟಿಕ್ ಸಬ್ಸ್ಟಾನ್ಸಸ್. Both A and B, none of these antide. In the cell wall of the diatom that mainly consists of silica and also the pectic substances. Along with the silica, pectic substances also present. So option C is the right answer. So silica ಮಾತ್ರ ಇಲ್ಲ, ಹಾಗಾಗಿ ಎ ಆಪ್ಷನ್ ರಾಂಗ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಸಿಲಿಕಾ ಪೆಕ್ಟಿಕ್ ಸಬ್ಸ್ಟಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ಇಂಡಿವಿಜುವಲ್ ಒಂದೊಂದೇ ಕಾಂಪೋನೆಂಟನ್ನು ಕೊಟ್ಟಿರೋದ್ರಿಂದ ಈ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಎರಡೂ ಇರುವಂಥದ್ದು ಯಾವುದು ಎ ಆ್ಯಂಡ್ ಬಿ, ಬೋತ್ ಎ ಆ್ಯಂಡ್ ಬಿ. ಯಾಕೆಂದರೆ ಸಿಲಿಕಾ ಮತ್ತು ಪೆಕ್ಟಿಕ್ ಸಬ್ಸ್ಟಾನ್ಸಸ್ ಎರಡೂ ಇರೋದ್ರಿಂದ ಈ ಆನ್ಸರನ್ನು ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆನ್ಸರ್ ಈಸ್ ಸಿ. ದೆನ್ ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ and choose the correct options given. So ಇಲ್ಲಿ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಪ್ರೋಟೋಝೋನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದೊಂದು ಎಕ್ಸಾಂಪಲ್ನ ಮೆನ್ಷನ್ ಮಾಡಲಾಗಿದೆ. ಈ ಕಡೆ ನಾವು ಅದೆರಡನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಸೊ ಕ್ರೈಸೋಫೈಟ್ಸಿಗೆ ಡಯಾಟಮ್ಸ್ ಎಕ್ಸಾಂಪಲ್. ದೆನ್ ಡೈನೋಫ್ಲಾಜೆಲೇಟ್ಸ್, ಗಾನಿಯೋಲಾಕ್ಸ್ ದ ಮೇಲ್ಗಡೆ ಸ್ಟಡಿ ಮಾಡಿದ್ವಿ ಈ ಡಯಾಗ್ರಾಮು. ದಿಸ್ ಈಸ್ ದ ಎಕ್ಸಾಂಪಲ್ ಗಾನಿಯೋಲಾಕ್ಸ್ ಆಫ್ ದ ವಿಚ್ ಕಮ್ ಅಂಡರ್ ಗ್ರೂಪ್ ದ ಡೈನೋಫ್ಲಾಜೆಲೇಟ್ಸ್ ಆ್ಯಂಡ್ ದ ಯುಗ್ಲಿನಾಯ್ಡ್ಸ್. ಯುಗ್ಲಿನಾ ಇಸ್ ದ ಎಕ್ಸಾಂಪಲ್. ಪ್ರೋಟೋಝೋನ್ಸ್ಗೆ ಪ್ಯಾರಾಮಿಷಿಯಮ್ ಇಸ್ ದ ಎಕ್ಸಾಂಪಲ್. ಸೊ ಇದಿಷ್ಟು ಮ್ಯಾಚ್ ಆಗಿರುವಂಥದ್ದು ಯಾವುದಕ್ಕೆ? ಎಗೆ 4 ಮ್ಯಾಚ್ ಆಗಿದೆ, ಬಿಗೆ 3 ಮ್ಯಾಚ್ ಆಗಿದೆ, ಸಿಗೆ 2 and then for D ಗೆ 1 ಮ್ಯಾಚ್ ಆಗಿದೆ. ಸೊ E is the correct answer. And then next question, which out of the following is a mismatched pair of
protozoan group and its example. So ಇಲ್ಲಿ ಒಂದು ಸೈಡಲ್ಲಿ ಪ್ರೋಟೋಝೋನ್ ಗ್ರೂಪನ್ನು ಮೆನ್ಷನ್ ಮಾಡಲಾಗಿದೆ, ಇನ್ನೊಂದು ಸೈಡಲ್ಲಿ ಏನಾಗಿದೆ ಎಕ್ಸಾಂಪಲ್ಸನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಇಲ್ಲಿ ಯಾವುದು ರಾಂಗ್ ಆಗಿದೆ ಎಕ್ಸಾಂಪಲ್ ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಅಮೀಬಾಯ್ಡ್ ಪ್ರೋಟೋಝೋನ್ಗೆ ಎಂಟಮಿಬಾ ಹಿಸ್ಟೋಲಿಟಿಕಾ ಇಸ್ ಅ ಕರೆಕ್ಟ್ ಮ್ಯಾಚ್ಡ್ ಎಕ್ಸಾಂಪಲ್. ಅಮೀಬಾ ಎಂಟಮಿಬಾ ಹಿಸ್ಟೋಲಿಟಿಕಾ ಎಕ್ಸಾಂಪಲ್ನ ನೀವು ಸ್ಟಡಿ ಮಾಡಿದ್ದೀರಾ. ಸೊ ದಿಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ಆ್ಯಂಡ್ ದೆನ್ flagellated protozoan trypanosoma is the correct answer. Then ciliated protozoanಗೆ obviously Paramecium caudatum ನಾವು ಸ್ಟಡಿ ಮಾಡಿದ್ದೀವಿ. ಸೊ ದಿಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸ್ಪೋರೋಝೋನ್ ಪ್ರೊಟಿಸ್ಟಾಕ್ಕೆ ನಾವು ಎಕ್ಸಾಂಪಲ್ಲು ಪ್ಲಾಸ್ಮೋಡಿಯಂನ ನೋಡಿದ್ದೀವಿ. ಸೊ ದಿಸ್ ಲಿಶ್ಮ್ಯಾನಿಯಾ ಡೊನೊವ್ಯಾನಿ ಈಸ್ ದ ಫ್ಲಾಜೆಲ್ಲೇಟೆಡ್ ಪ್ರೋಟೋಝೋವನ್. ಸೊ ಹಾಗಾಗಿ ದಿಸ್ ಈಸ್ ಮಿಸ್ಮ್ಯಾಚಡ್ ಏನಾಗಿದೆ, ಹಾಗಾಗಿ ನಾವು ಆನ್ಸರನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಡಿ. ದಿಸ್ ಈಸ್ ದ ಮಿಸ್ಮ್ಯಾಚಡ್ ಪೇರ್. ಸೊ ಆನ್ಸರ್ ಈಸ್ ಡಿ. ದೆನ್ ನೆಕ್ಸ್ಟ್, ಫಂಗಲ್ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್. ಫಂಗಲ್ ಸೆಲ್ ವಾಲಲ್ಲಿ ಮೇನ್ ಕಾಂಪೋನೆಂಟ್ ಯಾವುದಿರುತ್ತೆ? ದಟ್ ಈಸ್ ಕೈಟಿನ್, ಕೈಟಿನಾರ್ ಸೆಲ್ಲೋಸ್, ಹೆಮಿಸೆಲ್ಲೋಸಸ್, ಸೆಲ್ಯುಲೋಸಸ್. ಸೊ chitin is the correct option. So main cell wall component of the fungal is the chitin. This is the correct answer. Then A is the answer. Then next question, the association mycorrhiza is. So mycorrhiza andre eno? Myco means the fungi, rhiza is the plant root. So ಇಲ್ಲಿ ನೇಮೇ ಹೇಳ್ತಾ ಇದೆ, this is association between the fungi and the plant root. ಸೊ ನಾವು ಕೆಳಗೆ ಕೊಟ್ಟಿರುವಂತಹ ಯಾವ ಆಪ್ಷನ್ ಸೂಟ್ ಆಗುತ್ತೆ ನೋಡೋಣ. ರಿಲೇಷನ್ಶಿಪ್ ಆಫ್ ಆಲ್ಗೆ ಆ್ಯಂಡ್ ಫಂಗೈ, ದಿಸ್ ಈಸ್ ರಾಂಗ್. ಆ್ಯಂಡ್ ರಿಲೇಷನ್ಶಿಪ್ ಆಫ್ ಫಂಗೈ ಆ್ಯಂಡ್ ಹೈಯರ್ ಪ್ಲಾಂಟ್ಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ದ ಫಂಗೈ associated with the, or they are present inner side of the roots of the higher plants. higher plants ನ roots ಅಲ್ಲಿ ಫಂಗೈ ಇರುತ್ತೆ. ಸೊ ಇದು ಮ್ಯೂಚುವಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸೊ ಈ ಅಸೋಸಿಯೇಷನ್ನೇ ಮೈಕೋರೈಸಾ ಅಂತ ಹೇಳೋದು. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ಸಿ, ರಿಲೇಷನ್ಶಿಪ್ ಆಫ್ ದ ಆಲ್ಗೆ ಎಂಡ್, ದಿಸ್ ಈಸ್ ದ ರಾಂಗ್ ಆನ್ಸರ್ ಆ್ಯಂಡ್ ನನ್ ಆಫ್ ದೀಸ್ ಕೂಡ ರಾಂಗ್ ಆಗಿದೆ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. Then next question, the part of mushroom is. Edible ಅಂತ ಅಂದ್ರೇನು, eatable. ಸೊ ಮಶ್ರೂಮ್ಸ್ನ ಯಾವ ಪಾರ್ಟನ್ನು ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಿ ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಸೊ ಬೆಸಿಡಿಯೋಕಾರ್ಪ್, ಪ್ರೈಮರಿ ಮೈಸೀಲಿಯಂ, ಫಂಗಲ್ ಹೈಫೆ, ಬೆಸಿಡಿಯೋಸ್ಪೋರ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ, ಇನ್ ದಿಸ್ so these are the mycelium, and then this is type, and this portion is called as the basidiocarp. So this part is the edible part in the mushroom. So this is the correct answer. A, option A, basidiocarp is the edible part of the mushroom. So the answer is option A. Then next question, which of the following is an unicellular sac fungus? So Claviceps, Saccharomyces, and then Penicillium, Neurospora, Aspergillus. ಸೊ ಎಲ್ಲದೂ ಕೂಡ ಆಸ್ಕೋಮೈಸಿಟಿಸ್ ಕ್ಲಾಸಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ಅದರಲ್ಲಿ ಯುನಿಸೆಲ್ಲಾರ್ ಸ್ಯಾಕ್ ಫಂಗಸ್ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಸ್ಯಾಕ್ ಫಂಗಸ್ ಆಲ್ಸೋ ಕಾಲ್ಡ್ ಆಸ್ ದ ಆಸ್ಕೋಮೈಸಿಟೀಸ್. ದ ಕ್ಲಾಸ್ ಆಸ್ಕೋಮೈಸಿಟೀಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಸ್ಯಾಕ್ ಫಂಗಸ್. ಸೊ ಕ್ಲಾವಿಸೆಪ್ಸ್ is the correct answer. Option A is the correct answer because these are the unicellular sac fungus. Saccharomyces also
single-celled unicellular, but these do not show the formation of sac. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಪೆನ್ಸಿಲಿಯಂ, aspergillus, neurospora are multicellular. So all these are wrong and A is the correct answer. So next question. Asexual reproduction in fungi occurs by, so ascospores are the spores formed during sexual reproduction in the case of Ascomycetes within the ascus. Ascus ಅಂದರೆ ಅದು ಒಂದು ಬ್ಯಾಗ್ ಲೈಕ್ ಅಥವಾ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಹಾಗಾಗಿನೇ ಈ ಗ್ರೂಪನ್ನು ಆಸ್ಕೋಮೈಸಿಟೀಸ್ ಅಂತ ಕರೀತಾರೆ. ಆಸ್ಕೋಮೈಸಿಟೀಸ್ ಮೆಂಬರ್ಸಲ್ಲಿ ಆಸ್ಕೋಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ. ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಾಗ. ಸೊ ಹಾಗಾಗಿ ಎ ಆಪ್ಷನ್ ಈಸ್ ರಾಂಗ್ and B is the correct answer because these conidia are formed during asexual reproduction. These conidia are formed on the structure conidiophores and the conidiophore ಅಲ್ಲಿ ಫಾರ್ಮೇಷನ್ ಆಗಿರುವಂತಹ ಈ asexual reproductive ಸ್ಪೋರನ್ನು ಕೊನಿಡಿಯೋಸ್ಪೋರ್ ಅಂತಾರೆ. ಇದು ನಾನ್ ಮೊಟೈಲ್ ಆಗಿರುತ್ತೆ. ಸೊ ಈ ಸ್ಟ್ರಕ್ಚರ್ಗಳ ಮೂಲಕ ಕೊನಿಡಿಯೋಸ್ಪೋರ್ಸ್ ಅಥವಾ ಕೊನಿಡಿಯಾ ಅಂತ ಏನಿದೆ ಈ ಸ್ಟ್ರಕ್ಚರ್ಸ್ಗಳ ಮೂಲಕ ಫಂಗೈ asexual reproduction ಮಾಡ್ಕೊಳ್ಳುತ್ತೆ. ಸಮ್ ಆಫ್ ದ ಮೆಂಬರ್ಸ್ ಎಕ್ಸಿಬಿಟ್ ಕೊನಿಡಿಯೋಸ್ಪೋರ್ಸ್ ಡ್ಯೂರಿಂಗ್ asexual reproduction. This is the correct answer. Then basidiospores are formed in the Basidiomycetes during sexual reproduction. Endospores also the sexual spores. So ಹಾಗಾಗಿ ಈ ಮೂರು ಆಪ್ಷನ್ಗಳು ಕೂಡ ರಾಂಗ್ ಆಗಿದೆ. ಕೊನಿಡಿಯಾ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ. ದೆನ್ ನೆಕ್ಸ್ಟ್ ಕ್ವೆಶನ್. ದ ಅಕ್ಯುಮುಲೇಟೆಡ್ ಫುಡ್ ರಿಸರ್ವ್ ಇನ್ ಫಂಗೈ ಈಸ್. ಫಂಗೈಯಲ್ಲಿ ಫುಡ್ ರಿಸರ್ವ್ ಯಾವುದು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಪ್ರೋಟೀನ್, ದೀಸ್ ಮೇನ್ಲಿ ಇನ್ ದ ಕೇಸ್ ಆಫ್ ಸ್ಪಿರುಲಿನಾ. ಸ್ಪಿರುಲಿನಾನ ಏನಂತ ಹೇಳ್ತಾರೆ? ಬ್ಲೂ ಗ್ರೀನ್ ಆಲ್ಗೆ ಕಮ್ ಅಂಡರ್ ದ ಮೆಂಬರ್ ಬ್ಲೂ ಗ್ರೀನ್ ಆಲ್ಗೆ. ಸೊ ಬ್ಲೂ ಗ್ರೀನ್ ಆಲ್ಗೆನ ಸೈನೋಬ್ಯಾಕ್ಟೀರಿಯಾ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಮೇನ್ ಆಗಿ ಸ್ಪಿರುಲಿನಾ ಅನ್ನುವಂತಹ ಒಂದು ಬ್ಲೂ ಗ್ರೀನ್ ಆಲ್ಗೆ ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗಾಗಿ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕೂಡ ಅದನ್ನು ಹೇಳ್ತಾರೆ. ಸ್ಟಾರ್ಚ್ ಹೆಚ್ಚಾಗಿ ಆಲ್ಗೆಗಳಲ್ಲಿ ಕಂಡುಬರುತ್ತೆ ಫುಡ್ ರಿಸರ್ವು. ದೆನ್ ಆಲ್ಗೆ ಆ್ಯಂಡ್ ದೆನ್ ಪ್ಲ್ಯಾಂಟ್ಸಲ್ಲಿ ನಾವು ನೋಡ್ತೀವಿ. ದೆನ್ ಗ್ಲೈಕೋಜನ್ ಇಸ್ ದ ಫುಡ್ ರಿಸರ್ವ್ ಫೌಂಡ್ ಇನ್ ಫಂಗೈ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. Then 26th question. Fungi lacking cross walls in the mycelium belongs to the class. So ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಫೌಂಡ್ ಇನ್ ದ ಕೇಸ್ ಆಫ್ the thallus of the fungi known as mycelium. Some of the primitive fungi do not possess cross walls. ಈ ಮೈಸೀಲಿಯಮ್ ಅಲ್ಲಿ ಏನಾಗಿರುತ್ತೆ, ಈ ರೀತಿಯಾಗಿ ಕ್ರಾಸ್ ವಾಲ್ಸ್ ಇರೋದಿಲ್ಲ. ಸೊ ಅದನ್ನು ಏಸೆಪ್ಟೇಟ್ ಅಂತ ಹೇಳಿ ಕರೀತಾರೆ. ಸೊ ಲೈಕ್ ದಿಸ್. ಸೊ ದೆರ್ ಇಸ್ ನೋ ಕ್ರಾಸ್ ವಾಲ್ಸ್. ಸೊ ಹಾಗಾಗಿ ಇದು ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ನ ಎಕ್ಸಿಬಿಟ್ ಮಾಡುತ್ತೆ. ಇದನ್ನು ಸಿನೋಸಿಟಿಕ್ ಮೈಸೀಲಿಯಮ್. ಸೊ ಇಲ್ಲಿ ಸೈಟೋಪ್ಲಾಸಮ್ ಆ್ಯಂಡ್ ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಈಸ್ ಸೀನ್. ದೆರ್ ಇಸ್ ನೋ ಕ್ರಾಸ್ ವಾಲ್. ಸೊ ಇದನ್ನು ಸಿನೋಸಿಟಿಕ್ ಹೈಫೆ ಅಂತ ಹೇಳಿ ಕರೀತಾರೆ, ಮೈಸೀಲಿಯಮ್ ಅಂತ ಹೇಳ್ತಾರೆ. ಸೊ ಇದನ್ನು ಏಸೆಪ್ಟೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಪ್ರಿಮಿಟಿವ್ ಫಂಗೈ. ಸೊ ಇಲ್ಲಿ ಕೇಳ್ತಾ ಇರೋದೇ ಅದನ್ನು ವಿಚ್ ಡು ನಾಟ್ ಶೋ ಲ್ಯಾಕಿಂಗ್ ಅಂದರೆ ಯಾವುದರಲ್ಲಿ ಕ್ರಾಸ್ ವಾಲ್ ಇರೋದಿಲ್ಲ ಅಂತ ಹೇಳಿ. ಸೊ ಹಿಯರ್ ಫೈಕೋಮೈಸಿಟಿಸ್ ಕ್ಲಾಸ್ ಈಸ್ ದ ಪ್ರಿಮಿಟಿವ್ ಫಂಗೈ. ದೀಸ್ ಶೋ ಏಸೆಪ್ಟೇಟ್ ಹೈಫೆ. ಏಸೆಪ್ಟೇಟ್ ಹೈಫೆ ಆರ್ ದ ಮೈಸೀಲಿಯಮ್. ಸೊ ಇಲ್ಲಿ ಏಸೆಪ್ಟೇಟ್ ಅಂದ್ರೇನು? ನೋ ಕ್ರಾಸ್ ವಾಲ್ಸ್. ಇಲ್ಲಿ ಕ್ರಾಸ್ ವಾಲ್ಸ್ ಇಲ್ಲ. ಸೊ ಹಾಗಾಗಿ ಫಂಗೈ ಲ್ಯಾಕಿಂಗ್ ಕ್ರಾಸ್ ವಾಲ್ಸ್ ಅಂದರೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ? ಫೈಕೋಮೈಸಿಟೀಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಉಳಿದಂತಹ ಆಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್, ಡ್ಯೂಟ್ರೋಮೈಸಿಟೀಸ್ ಈ ಮೂರು ಫಂಗೈಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ಕ್ರಾಸ್ ವಾಲನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ.
in the mycelium cross wall. These are also called as septa. Septa ಇರೋದ್ರಿಂದ ಅದನ್ನು ಸೆಪ್ಟೇಟ್ ಹೈಫೆ ಅಥವಾ ಮೈಸೀಲಿಯಂ ಅಂತ ಹೇಳಿ ಕರಿತೀವಿ. ಸೊ because of the presence of septa, these are septate, called as septate mycelium. So ascomycetes, basidiomycetes, deuteromycetes ಅಲ್ಲಿ ಕ್ರಾಸ್ ವಾಲ್ ಇದೆ. ಹಾಗಾಗಿ ಈ ಮೂರು ಆಪ್ಷನ್ಗಳು ರಾಂಗ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಬೌಟ್ ದ ಕ್ಲಾಸ್ Deuteromycetes? So these Deuteromycetes also commonly called as the fungi imperfecti because the sexual reproduction in the case of members of the Deuteromycetes is absent, or if present that is not observed till now. ಇಲ್ಲಿವರೆಗೂ ಅದನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಐಡೆಂಟಿಫೈ ಮಾಡಲಿಕ್ಕಾಗಿಲ್ಲ ಅಥವಾ ಆಬ್ಸೆಂಟ್ ಆಗಿದೆ. ಹಾಗಾಗಿ ಇದನ್ನು ಫಂಗೈ ಇಂಪರ್ಫೆಕ್ಟಿ ಅಂತ ಹೇಳಿಬಿಟ್ಟು ಕರೀತಾರೆ, ಆರ್ ಇಂಪರ್ಫೆಕ್ಟ್ ಫಂಗೈ ಅಂತ ಹೇಳಿ ಕರೀತಾರೆ. ಸೊ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಆಪ್ಷನ್ ಎ, ದೇ ರಿಪ್ರೊಡ್ಯೂಸ್ ಓನ್ಲಿ ಬೈ ಎಸೆಕ್ಷುವಲ್ ಸ್ಪೋರ್ಸ್ ಕೊನಿಡಿಯಾ. ಸೊ ಇಲ್ಲಿ ನಾವು ಹೇಳಿದ ಹಾಗೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಬ್ಸರ್ವ್ ಮಾಡಲಿಕ್ಕಾಗಿಲ್ಲ ಅಥವಾ ಅಬ್ಸೆಂಟ್ ಆಗಿದೆ ಅನ್ನೋದ್ರಿಂದ ಅನ್ನೋ ಕಾರಣದಿಂದಾಗಿ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಸೊ mycelium in these fungi is branched and septate. ಎಸ್, ನಾವೀಗಾಗಲೇ ಮೇಲ್ಗಡೆ ಆನ್ಸರಲ್ಲಿ ತಿಳ್ಕೊಬಿಟ್ಟಿದ್ದೀವಿ. ಡ್ಯೂಟ್ರೋಮೈಸಿಟಿಸಲ್ಲಿ ಮೈಸೀಲಿಯಮಲ್ಲಿ ಡ್ಯೂಟ್ರೋಮೈಸಿಟಿಸಿನ ಮೈಸೀಲಿಯಮಲ್ಲಿ ನಾವು ಸೆಪ್ಟಾನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆ್ಯಂಡ್ ದೀಸ್ ಶೋ ದ ಬ್ರಾಂಚಸ್ ಆಲ್ಸೋ, ಈ ರೀತಿಯಾಗಿ ಬ್ರಾಂಚಡ್ ಆಗಿರುತ್ತೆ. ದಟ್ ಬ್ರಾಂಚಸ್ ಗ್ರೋಸ್ ಲೈಕ್ ದಿಸ್, ಈ ರೀತಿ ಬ್ರಾಂಚಡ್ ಆಗಿರುತ್ತೆ ಮೈಸೀಲಿಯಮು. ಈ ಮೈಸೀಲಿಯಂ ಬ್ರಾಂಚಡ್ ಮೈಸೀಲಿಯಮಲ್ಲಿ ಕ್ರಾಸ್ ವಾಲ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಸೆಪ್ಟೇಟ್ ಮೈಸೀಲಿಯಂ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ದೇ ಹ್ಯಾವ್ ಓನ್ಲಿ ಪ್ಯಾರಾಸೈಟಿಕ್ ಫಾರ್ಮ್ಸ್. ಸೊ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ because these not only the parasitic forms, along with that some of them are decomposers also. ಕೆಲವೊಂದಷ್ಟು ಮೆಂಬರ್ಸು ಡಿಕಂಪೋಸರ್ಸ್ ಕೂಡ ಆಗಿದೆ. ಆ ಡಿಕಂಪೋಸರ್ ಡ್ಯೂಟ್ರೋಮೈಸಿಟಿಸ್ ಮೆಂಬರ್ಸು ಕೆಲವೊಂದು ಮಿನರಲ್ ರೀಸೈಕ್ಲಿಂಗಲ್ಲಿ ಇನ್ವಾಲ್ವ್ ಆಗುತ್ತೆ. ಎಕ್ಸಾಂಪಲ್ ನಾವು ಯಾವ್ದಾದ್ರು ನೋಡ್ಬೋದು, ಅದನ್ನು ಆಲ್ಟರ್ನೇರಿಯಾ, ಕೊಲೆಟೋಟ್ರೈಕಮ್, ಟ್ರೈಕೋಡರ್ಮಾ ಇಂತಹ ಮೆಂಬರ್ಸ್ಗಳು ಡಿಕಂಪೋಸರ್ಸ್ ಆಗಿದೆ. ಸೊ ಹಾಗಾಗಿ ಪ್ಯಾರಾಸೈಟಿಕ್ ಫಾರ್ಮ್ಸ್ ಅಷ್ಟೇ ಅಲ್ಲ, ಡಿಕಂಪೋಸರ್ಸು ಕೂಡ ಇರೋದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗಿದೆ. ಸೊ ದೀಸ್ ಎಕ್ಸಾಂಪಲ್ಸ್ ಆರ್ ಕರೆಕ್ಟ್. ಹಾಗಾಗಿ ಈ ಮೂರು ಸ್ಟೇಟ್ಮೆಂಟ್ಗಳು ಎ, ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಆನ್ಸರ್, ಸ್ಟೇಟ್ಮೆಂಟ್ಸ್. ಸಿ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆನ್ಸರ್ ಈಸ್ ದ ಸಿ ಆಪ್ಷನ್. ಸಿ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಈ ಸ್ಟೇಟ್ಮೆಂಟು ಇನ್ಕರೆಕ್ಟ್ ಆಗಿದೆ. ಸೊ ಕ್ವೆಶನ್ನ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತಿದೆ. ಇಂಥ ಕ್ವೆಶನ್ಗಳನ್ನು ಕೇರ್ಫುಲ್ಲಾಗಿ ನಾವು ಓದ್ಕೋಬೇಕಾಗತ್ತೆ ಸಾಲ್ವ್ ಮಾಡುವಾಗ. ದೆನ್ ನೆಕ್ಸ್ಟ್ ಕ್ವೆಶನ್. ಸೊ M.W. Beijerinck demonstrated that. So genetic, A option ನೋಡೋಣ. Genetic material in virus is either DNA or RNA. B, viruses are nucleoproteins and genetic material is infectious. ಸೊ ಸಿ ಆಪ್ಷನ್ನು ಕಂಟ್ಯಾಜಿಯಂ ವಿವಿಯಂ ಫ್ಲೂಯಿಡಮ್ ಅಂತ ಹೇಳಿದ್ದಾರೆ. ಸೊ ಬ್ಯಾಕ್ಟೀರಿಯೋಫೇಜಸ್ ಕಂಟೈನ್ ಡಬಲ್ ಸ್ಟ್ರಾಂಡೆಡ್ DNA ಅಂತ ಹೇಳಿಬಿಟ್ಟು ಫೋರ್ತ್ ಆಪ್ಷನ್ ಡಿ ಆಪ್ಷನಲ್ಲಿ ಹೇಳಲಾಗಿದೆ. ಸೊ ಸಿ ಆನ್ಸರ್ ಇಸ್ ಅ ಕರೆಕ್ಟ್ ಆನ್ಸರ್. ಕಂಟ್ಯಾಜಿಯಂ ವಿವಿಯಂ ಫ್ಲೂಯಿಡಮ್ ಅಂದರೆ ಇನ್ಫೆಕ್ಟಿಯಸ್ ಲಿವಿಂಗ್ ಫ್ಲೂಯಿಡ್ ಅನ್ನುವಂಥ ಮೀನಿಂಗನ್ನು ಕೊಡ್ತಾ ಇದೆ. ಸೊ ಇನ್ಫೆಕ್ಟಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತ ಹೇಳಿಬಿಟ್ಟು ಯಾರು ಫೈಂಡ್ ಔಟ್ ಮಾಡ್ತಾರೆ? M.W. Beijerinck ಅನ್ನೋರು ಇನ್ಫೆಕ್ಟೆಡ್ ಟೊಬ್ಯಾಕೊ ಪ್ಲ್ಯಾಂಟನ್ನು ಕ್ರಷ್ ಮಾಡಿಬಿಟ್ಟು ಅವ್ರ ಎಕ್ಸ್ಟ್ರಾಕ್ಟನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಆ ಎಕ್ಸ್ಟ್ರಾಕ್ಟನ್ನು
ಇನ್ನೊಂದು ಹೆಲ್ದಿ ಪ್ಲ್ಯಾಂಟಿಗೆ, ನಾರ್ಮಲ್ ಪ್ಲ್ಯಾಂಟಿಗೆ ಅದನ್ನು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ದಟ್ ನಾರ್ಮಲ್ ಪ್ಲ್ಯಾಂಟ್ ಆಲ್ಸೋ ಡೆವಲಪ್ಸ್ ದ ಟೊಬ್ಯಾಕೋ ಡಿಸೀಸ್. ಸೊ ಹಾಗಾಗಿ ಆ ಎಕ್ಸ್ಟ್ರಾಕ್ಟನ್ನು ಏನು ಹೇಳ್ತಾರೆ ಅವರು, ದಿಸ್ ಈಸ್ ದ ಕಂಟ್ಯಾಜಿಯಮ್ ವಿವಿಯಮ್ ಫ್ಲೂಯಿಡಮ್, ಅಂದರೆ ಇನ್ಫೆಕ್ಟಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತೇಳಿ ಹೇಳ್ತಾರೆ. ಸೊ ದಟ್ ಇನ್ಫೆಕ್ಟಿಯಸ್ ಲಿವಿಂಗ್ ಫ್ಲೂಯಿಡ್ ಕನ್ಸಿಸ್ಟ್ ಆಫ್ ದ ಇನ್ಫೆಕ್ಟಿಯಸ್ ಸ್ಟ್ರಕ್ಚರ್ಸ್, ದೇ ಆರ್ ದ ವೈರಸಸ್. ಸೊ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದವರು M.W. Bezernik. So the answer is C. Correct answer is option C. Then next question. Who crystallized and isolated viruses for first time? So ಯಾರು ವೈರಸಸ್ಸನ್ನು ಫಸ್ಟ್ ಐಸೋಲೇಟ್ ಮಾಡಿ ಕ್ರಿಸ್ಟಲೈಸ್ ಮಾಡಿದ್ರು ಅಂಥೇಳಿ ಕ್ವೆಶನ್ ಕೇಳ್ತಾ ಇದ್ದಾರೆ. ಸೊ these are first crystallized by W.M. Stanley. So this is the correct answer. The Alexander Fleming is the bacteriologist, and he is famous for the invention of the penicillin antibiotics. D.J. Ivanovsky demonstrated that the extract from the infected plant, tobacco mosaic infected plant, and that extract, what the infectious structures are present in that extract pass through the bacterial filter. ಸೊ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಅಲ್ಲಿರುವಂತಹ ಇನ್ಫೆಕ್ಟಿಯಸ್ ಏನು ಸ್ಟ್ರಕ್ಚರ್ಸ್ ಇದೆ ಅದು ಬ್ಯಾಕ್ಟೀರಿಯಾ ಫಿಲ್ಟರ್ಸಿನ ಮೂಲಕನೂ ಕೂಡ ಪಾಸ್ ಆಗುತ್ತೆ. ಸೊ ಅದಕ್ಕಿಂತ ಸ್ಮಾಲೆಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇವರು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ F.C. Borden ಅವರು ಏನು ಮಾಡ್ತಾರೆ, he worked on the plant viruses and viral diseases. So the correct answer is A option, W.M. Stanley. Then next, viruses cannot multiply their own because they, ಯಾವುದಕ್ಕಾಗಿ ಅದು ಓನ್ ಆಗಿ ಮಲ್ಟಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ತಂತಾನಾಗಿ ಅದು ಮಲ್ಟಿಪ್ಲೈ ಆಗೋದಿಲ್ಲ, ನಂಬರ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಎ ಆಪ್ಷನ್ ರೈಟ್ ಆಗಿದೆಯಾ ನೋಡೋಣ. ದೇ ಡು ನಾಟ್ ಹ್ಯಾವ್ ಸೆಕ್ಸ್ ಆರ್ಗನ್ಸ್. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ದೇ ಲ್ಯಾಕ್ ಜೆನೆಟಿಕ್ ಮೆಟೀರಿಯಲ್. ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ದೇ ಹ್ಯಾವ್ ದ DNA and the RNA ಇದೆ, DNA ಇದೆ, either it is a single stranded or the double stranded DNA RNA present. ಸೊ ಹಾಗಾಗಿ ಈ ಆಪ್ಷನ್ ರಾಂಗ್ ಆಗಿದೆ. ಸಿ ನೋಡೋಣ. ಲ್ಯಾಕ್ ಸೆಲ್ಲರ್ ಮಷಿನರಿ ಟು ಯೂಸ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್. ಎಸ್, ಜೆನೆಟಿಕ್ ಮೆಟೀರಿಯಲ್ ಇದೆ, ಆ ಜೆನೆಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ತನ್ನನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸೆಲ್ಲರ್ ಮಷಿನರಿ ಇಲ್ಲ. ಸೊ ರೈಬೋಸೋಮ್ಸ್ ಇಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲ, ಸೆಲ್ ಇಲ್ಲ, ಸೆಲ್ ಸ್ಟ್ರಕ್ಚರಲ್ಲಿ ಮೇಯ್ನ್ ಆಗೇನು ಸೆಲ್ ವಾಲ್ ಅಥವಾ ಸೆಲ್ ಮೆಂಬ್ರೇನ್ ಯಾವುದೂ ಕೂಡ ಇಲ್ಲ. ಸೊ ಹಾಗೆ ಸೆಲ್ಲರ್ ಮಷಿನರಿ ಇಲ್ಲದೆ ಇರೋದ್ರಿಂದಾಗಿ viruses cannot multiply of their own, but they can multiply inside the host. So this answer is the correct. So ಈಗ ಪ್ಯಾಂಡಮಿಕ್ ಡಿಸೀಸನ್ನು ನಾವು ಕೇಳ್ತಾನೆ ಇದ್ದೀವಿ ಕಳೆದ 1.5 ವರ್ಷದಿಂದ, ಯಾವುದದು ಕೊರೋನಾ ವೈರಸ್ ಅಂತ ಹೇಳಿಬಿಟ್ಟು. ಸೊ ಅದು ಯಾವಾಗ ಏರಲ್ಲಿರುತ್ತೋ, ಏರ್ ಬಾರ್ನ್ ಡಿಸೀಸ್ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ನಿಮಗೆ. ಏರಲ್ಲಿದ್ದಾಗ ಅದು ನಂಬರ್ ಇನ್ಕ್ರೀಸ್ ಆಗೋದಿಲ್ಲ. ಯಾವಾಗ ಹೋಸ್ಟ್ ಬಾಡಿಗೆ ಸೇರ್ಕೊಳ್ಳುತ್ತೋ, ಹೋಸ್ಟ್ ಸೆಲ್ ಒಳಗೆ ಹೋಗುತ್ತೋ, ಇನ್ಫೆಕ್ಟ್ ಮಾಡುತ್ತೋ, ಆಗ ಅದು ಹೋಸ್ಟ್ ಸೆಲ್ಲಲ್ಲಿರುವಂಥ ಸೆಲ್ಲಾರ್ ಮಷಿನರಿನ ಯೂಸ್ ಮಾಡಿಕೊಂಡು ತನ್ನ ನಂಬರ್ನ ತಾನು ಇನ್ಕ್ರೀಸ್ ಮಾಡಿ ನಂತರ ಅದು ಡಿಸೀಸನ್ನ ಸಿಂಪ್ಟಮ್ಸನ್ನು ಅದು ಲೀಡ್ ಮಾಡುತ್ತೆ. ಸೊ ಈಗ ಕರೆಂಟ್ ಸಿಚುವೇಶನ್ ಏನಿದೆ, ದಟ್ ಈಸ್ ದ ವೈರಲ್ ಇನ್ಫೆಕ್ಟೆಡ್ ಪ್ಯಾಂಡಮಿಕ್ ಡಿಸೀಸ್, ದಟ್ ಈಸ್ ದ ಕೊರೋನಾ ವೈರಸ್. ದಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದ ವೈರಸಸ್ಸಿಗೆ ಜೀವಂತ ಎಕ್ಸಾಂಪಲ್ ಅಂತ ಅಂದರೆ ಅದನ್ನು ಈಗ ಕೊಡ್ಬೋದು. ಸೊ ನೋಡಿ, ವೈರಸಸ್ ಕೆನಾಟ್ ಮಲ್ಟಿಪ್ಲೈ ಆಫ್ ದೇರ್ ಓನ್. ಯಾಕಾಗಲ್ಲ ಅಂತ ಅಂದರೆ ದೇ ಲ್ಯಾಕ್ ಸೆಲ್ಲಾರ್ ಮಷಿನರಿ ಟು ಯೂಸ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ ಈಸ್ ಸಿ. ದೆನ್ ನೆಕ್ಸ್ಟ್ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕ್ವೆಶನ್ ಏನಿದೆ ನೋಡೋಣ. ಮಾರ್ಕ್ ದ ಕರೆಕ್ಟ್ ಲೇಬಲಿಂಗ್
in the T4 bacteriophage from top to bottom. Bacteriophage andre eno? So these are the viruses which infect bacteria. ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡುವಂತಹ ವೈರಸ್ನ ಬ್ಯಾಕ್ಟೀರಿಯೋಫೇಜ್ ಅಂತಾರೆ. T4 bacteriophage is one of the example for the bacteriophage. ಸೊ ಬ್ಯಾಕ್ಟೀರಿಯೋಫೇಜಿನ ಡಯಾಗ್ರಾಮಲ್ಲಿ ಕರೆಕ್ಟ್ ಲೇಬಲಿಂಗ್ ಮಾರ್ಕ್ ಆಗಿರೋ ಲೇಬಲ್ನ ಕರೆಕ್ಟ್ ಸೀಕ್ವೆನ್ಸಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಅನ್ನುವಂತಹ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದ ಹೆಡ್, polyhedral head, hexagonal head which encloses the DNA genetic material. ಇದರೊಳಗೆ DNA ಡಬಲ್ ಸ್ಟ್ರಾಂಡೆಡ್ DNA genetic material ಇರುತ್ತೆ. ಅದನ್ನು ಇದು ಹೆಕ್ಸಾಗೋನಲ್ ಹೆಡ್ ಏನಾಗಿದೆ ಎನ್ವೆಲಪ್ ಮಾಡ್ಕೊಂಡಿದೆ. ದೆನ್ ನೆಕ್ಸ್ಟ್ B is the neck or collar. Yes, this is the collar. Then next this is the tail, and end of this there is a tail plate, and these are the tail fibers, and these are the tail pins. So ನೋಡೋಣ. A is the head, B is collar, C is tail, and D is end plate, and E is the tail fiber. So this is the correct sequence. So D, answer D is the correct answer. ಸೊ ನಾವಿಲ್ಲಿ ಯಾವ ಆನ್ಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ? ದಿಸ್ ಈಸ್ ದ ಡಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ನೋಡಿ, ಆನ್ಸರ್ ಡಿ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ಎನ್ವಲಪ್ಡ್ ವೈರಸ್ ಎಂಟರ್ಸ್ ಇಂಟು ಹೋಸ್ಟ್ ಸೆಲ್ಸ್. ಸೊ ನೋಡಿ, ವೈರಸಸ್ಸನ್ನು ಆಬ್ಲಿಗೇಟ್ ಪ್ಯಾರಸೈಟ್ಸ್ ಅಂತ ಹೇಳಿ ಕರೀತಾರೆ. ಯಾವಾಗ ವೈರಸಸ್ಸು ಹೋಸ್ಟ್ ಸೆಲ್ ಎಂಟ್ರಿ ಆಗುತ್ತೋ ಆಗ ಮಾತ್ರ ತನ್ನ ಪ್ಯಾಥೋಜೆನಿಕ್ ಆ್ಯಕ್ಟಿವಿಟಿನ ಅದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ ಅದು ಹೋಸ್ಟ್ ಸೆಲ್ಲಿನ ಹೊರಗಡೆ ಇರುತ್ತೋ ಆಗ ಅದು ತಂದೆ ಆದಂಥ ಸೆಲ್ಲಾರ್ ಮಷಿನರಿ ಇಲ್ಲದೆ ಇರೋದ್ರಿಂದ ಅದು ನಾನ್ ಲಿವಿಂಗ್ ಸಬ್ಸ್ಟಾನ್ಸ್ ಥರ ಬಿಹೇವ್ ಮಾಡುತ್ತೆ. ವೆನ್ ಇಟ್ ಎಂಟರ್ಸ್ ಇನ್ ಟು ದ ಹೋಸ್ಟ್ ಸೆಲ್ ಆ್ಯಂಡ್ ಇಟ್ ಯುಟಿಲೈಸಸ್ ದ ಹೋಸ್ಟ್ ಮಷಿನರಿ ಆ್ಯಂಡ್ ದೇ ಕಾಸಸ್ ದ ಡಿಸೀಸನ್ನು ಕಾಸ್ ಮಾಡುತ್ತೆ. ಸೊ ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ? ಎನ್ವಲಪ್ಡ್ ವೈರಸ್ ಎಂಟರ್ಸ್ ಇಂಟು ಹೋಸ್ಟ್ ಸೆಲ್ ಬೈ, ಹೋಸ್ಟ್ ಸೆಲ್ ಒಳಗಡೆ ಹೇಗೆ ಎಂಟ್ರಿ ಆಗುತ್ತೆ ಅಂಥೇಳಿ. ಆಪ್ಷನ್ ಎ ನೋಡೋಣ. ಇಂಜೆಕ್ಟಿಂಗ್ ಓನ್ ನ್ಯೂಕ್ಲಿಕ್ ಆ್ಯಸಿಡ್ ಇನ್ಸೈಡ್ ದ ಹೋಸ್ಟ್ ಸೆಲ್. ತನ್ನ ನ್ಯೂಕ್ಲಿಕ್ ಆ್ಯಸಿಡನ್ನು ಹೋಸ್ಟ್ ಸೆಲ್ಗೆ ಇಂಜೆಕ್ಟ್ ಮಾಡೋದ್ರ ಮೂಲಕ ಅದು ಏನು ಮಾಡುತ್ತೆ, ಹೋಸ್ಟ್ ಸೆಲ್ಲಿಗೆ ಎಂಟ್ರಿ ಆಗುತ್ತೆ ಅಂತ ಹೇಳಿ. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಬ್ಯಾಕ್ಟೀರಿಯೋಫೇಜ್ನೇ ಒಂದು ಎಕ್ಸಾಂಪಲ್ ತಗೊಂಡು ನೋಡಿದ್ರೆ, ಸೊ ಟು ದಿಸ್ ಬ್ಯಾಕ್ಟೀರಿಯಾ ದ ವೈರಲ್ ಬ್ಯಾಕ್ಟೀರಿಯೋಫೇಜ್ that attaches on the cell surface, this entire structure bacteriophage do not enters into the bacterial cell. Only the DNA, double stranded DNA which is present inside the head only enters inside the bacterial cell. ಸೊ ಈ ಬ್ಯಾಕ್ಟೀರಿಯೋಫೇಜು DNA-ನ ಈ ಸೆಲ್ ಒಳಗೆ ಇಂಜೆಕ್ಟ್ ಮಾಡುತ್ತೆ. ಸೊ ಇಂಜೆಕ್ಟ್ ಮಾಡೋದ್ರ ಮೂಲಕ ಹೋಸ್ಟ್ ಸೆಲ್ಲಿಗೆ ಈ ನ್ಯೂಕ್ಲಿಕ್ ಆ್ಯಸಿಡು ಎಂಟ್ರಿ ಆಗಿ ಈ ನ್ಯೂಕ್ಲಿಕ್ ಆ್ಯಸಿಡೇ ಈ ಸೆಲ್ಲಾರ್ ಮಷಿನರಿನ, ಬ್ಯಾಕ್ಟೀರಿಯಲ್ ಸೆಲ್ಲಾರ್ ಮಷಿನರಿ ಯೂಸ್ ಮಾಡಿಕೊಂಡು ತನ್ನ ನಂಬರ್ನ ತಾನು ಮಲ್ಟಿಪ್ಲೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಎ ಆಪ್ಷನ್ ಈಸ್ ಎ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ 33. ಸೊ ಕ್ವೆಶನ್ 33 ಕ್ವೆಶನ್ ನೋಡೋಣ. ವೈರಾಯ್ಡ್ಸ್ ಡಿಫರ್ ಫ್ರಮ್ ವೈರಸಸ್ ಇನ್ ಬೀಯಿಂಗ್. ಸೊ ವೈರಾಯ್ಡ್ಸು ವೈರಸಸ್ಗಿಂತ ಹೇಗೆ ಭಿನ್ನವಾಗಿವೆ ನೋಡಿ. ನೇಮ್ ನೋಡಿ ಕನ್ಫ್ಯೂಸ್ ಆಗ್ತಾರೆ ಕೆಲವೊಬ್ಬರು. ಸೊ ವೈರಸಸ್, ವೈರಾಯ್ಡ್ಸ್, ದೇ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ವೈರಸಸ್ಸಲ್ಲಿ ನಾವೇನು ನೋಡ್ತೀವಿ, ಜನರಲ್ ಸ್ಟ್ರಕ್ಚರಲ್ಲಿ ದೇರ್ ಪ್ರೋಟೀನ್ ಆ್ಯಂಡ್ protein coat is present. Within this protein coat there is nucleic acid is embedded. ಸೊ ನೋಡಿ, ಈ ಪ್ರೋಟೀನ್ ಕೋಟ್ ಏನು ಮಾಡುತ್ತೆ, ನ್ಯೂಕ್ಲಿಕ್ ಆ್ಯಸಿಡನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಕವರ್ ಮಾಡಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ
ಪ್ರೋಟೀನ್ ಕೂಡ ಇದೆ, ಹಾಗೆಯೇ ನ್ಯೂಕ್ಲಿಕ್ ಆ್ಯಸಿಡ್ ಕೂಡ ಇದೆ. ಬಟ್ ವೈರಾಯ್ಡ್ಸಲ್ಲಿ ಕೇವಲ RNA ಮಾತ್ರ ಇರುತ್ತೆ, ಹಾಗಾಗಿ ಇದನ್ನು ವೈರಾಯ್ಡ್ಸ್ ಅಂತೇಳಿ ಕರೀತಾರೆ. ಸೊ ವೈರಾಯ್ಡ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ ದ ನೇಕೆಡ್ RNA ಮಾಲಿಕ್ಯೂಲ್. ದೆರ್ ಇಸ್ ನೋ ಪ್ರೋಟೀನ್. ವೈರಾಯ್ಡ್ಸಲ್ಲಿ ಪ್ರೋಟೀನ್ ಇರೋದಿಲ್ಲ, ಬರೀ ನೇಕೆಡ್ RNA ಮಾಲಿಕ್ಯೂಲ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ವೈರಾಯ್ಡ್ಸು ಮತ್ತು ವೈರಸಸ್ಸು ಈ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈರಾಯ್ಡ್ಸಲ್ಲಿ DNA ಇರೋದಿಲ್ಲ, ರಾಂಗ್ ಆನ್ಸರ್ ಆಗುತ್ತೆ ಹಾಗಾಗಿ. ಆ್ಯಂಡ್ ದೆನ್ naked DNA packaged with viral genomes, this is wrong answer. Satellite RNA packaged with viral genome, this is also wrong. So viroids, these are discovered by the scientist T.O. Diener. T.O. Diener ಅನ್ನೋರು ವೈರಾಯ್ಡ್ಸನ್ನು ಐಡೆಂಟಿಫೈ ಮಾಡ್ತಾರೆ ಫಸ್ಟ್. ಆ್ಯಂಡ್ these causes potato spindle tuber disease in potato plant, and these only consists of the RNA, naked RNA. ಹಾಗಾಗಿ ಇದನ್ನು ವೈರಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಬಟ್ ವೈರಸಸ್ಸಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ಸು ಈ ಪ್ರೋಟೀನ್ ಕೋಟಿಂದ ಎನ್ವಲಪ್ ಆಗಿದೆ. ಸೊ ಇಲ್ಲಿ ನೇಕೆಡ್ RNA ಇರೋದ್ರಿಂದ ಇದನ್ನು ವೈರಾಯ್ಡ್ಸ್ ಅಂತ ಹೇಳಿ ಕರೀತಾರೆ. So this is the difference between viruses and the viroids. Then next question is, lichens are combination of algae and dash. So option A ನೋಡೋಣ, mosses, option B fungi, option C bacteria, D ಗೆ all of these ಅಂತ ಇದೆ. So lichens, these are also pronounced as lichens. lichens ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. So these lichens are the symbiotic association between algae and fungi. ನಾವು ಹೇಗೆ ಫಂಗೈ ನಾವು ಓದುವಾಗ ಮೈಕೋರೈಸಾ ಅನ್ನುವಂಥ ಅಸೋಸಿಯೇಷನ್ ನೋಡಿದ್ವೋ, ಅದು ಕೂಡ ಮ್ಯೂಚುವಲ್ ರಿಲೇಷನ್ಶಿಪ್. ಅಲ್ಲಿ ಫಂಗಲ್ ಕಾಂಪೊನೆಂಟ್ ಆರ್ ಫಂಗೈ ಪ್ರೆಸೆಂಟ್ ಇನ್ಸೈಡ್ ದ ಹೈಯರ್ ಪ್ಲಾಂಟ್ ರೂಟಲ್ಲಿ ಜೊತೆಗೆ ಅದು ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಲೈಕನ್ಸ್ ಅಂತ ಅಂದರೆ this is the symbiotic association between the algae and fungi. So algae ಬೇಕಾಗಿರುವಂತಹ ಮಿನರಲ್ಸನ್ನು, ನ್ಯೂಟ್ರಿಯೆಂಟ್ಸನ್ನು ಫಂಗೈ ಅಬ್ಸರ್ವ್ ಮಾಡಿಕೊಡುತ್ತೆ. ಸೊ ವಾಟರ್ ನ್ಯೂಟ್ರಿಯೆಂಟ್ಸನ್ನು ಫಂಗೈ ಅಬ್ಸರ್ವ್ ಮಾಡಿ ಆಲ್ಗೆಗೆ ಕೊಡುತ್ತೆ. ಆಲ್ಗೆ ವೈಸ್ ವರ್ಸ ಇದಕ್ಕೆ ಏನು ಕೊಡುತ್ತೆ, ಶೆಲ್ಟರ್ನ ಕೊಡುತ್ತೆ. ಹಾಗೆ ನ್ಯೂಟ್ರಿಯೆಂಟ್ಸನ್ನು ಎನರ್ಜಿ ಸೋರ್ಸನ್ನು ಫಂಗೈಗೆ ಪ್ರೊವೈಡ್ ಮಾಡುತ್ತೆ. ಸೊ ಹೀಗೆ ಈ ಎರಡು ಕಾಂಪೊನೆಂಟ್ಗಳು ಕೂಡ ಮ್ಯೂಚುವಲ್ ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಕಾಂಬಿನೇಷನ್ನ ಏನಂತ ಕರಿತೀವಿ, ಲಿಚೆನ್ಸ್ ಆರ್ ಲೈಕನ್ಸ್ ಅಂತ ಹೇಳಿ ಕರಿತೀವಿ. ಆನ್ಸರ್ ಈಸ್ ಬಿ ಆಪ್ಷನ್ ಏನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿದೆ. ದೆನ್ ಬಯೋ ಇಂಡಿಕೇಟರ್ಸ್ ಆರ್, ಸೊ ಆಪ್ಷನ್ ನೋಡೋಣ, lichens tracing the presence of pollution, and B option fossil lichens, C special type of litmus paper, D none of the above. So correct answer is the A option. So lichens tracing the presence of pollution. So ಹಾಗಾಗಿ ಇದನ್ನು ಬಯೋ ಇಂಡಿಕೇಟರ್ಸ್ ಅಂತ ಹೇಳಿ ಕರೀತಾರೆ. ಸೊ ಲೈಕನ್ಸ್ ಏನಾಗುತ್ತೆ, ಸೆನ್ಸಿಟಿವ್ ಟು ದ ಪೊಲ್ಯೂಷನ್, ಸಲ್ಫರ್ ಡೈಆಕ್ಸೈಡ್ಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹೈಲಿ ಪೊಲ್ಯೂಟೆಡ್ ಏರಿಯಾಸಲ್ಲಿ ಸಲ್ಫರ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೈ ಇರುತ್ತೆ. ಇನ್ ದಟ್ ಪೊಲ್ಯೂಟೆಡ್ ಏರಿಯಾಸ್ ದ ಲೈಕನ್ಸ್ ಡು ನಾಟ್ ಗ್ರೋ. ಸೊ ದೇ ಗ್ರೋ ಓನ್ಲಿ ಇನ್ ಅನ್ಪೊಲ್ಯೂಟೆಡ್ ಏರಿಯಾಸ್. ಸೊ ಹೀಗೆ ಅದು ಗ್ರೋ ಆಗದೇ ಇರೋದ್ರಿಂದ ಅಥವಾ ಪೊಲ್ಯೂಟೆಡ್ ಏರಿಯಾದಲ್ಲಿ ಗ್ರೋ ಆಗೋದಿಲ್ಲ, ಅನ್ಪೊಲ್ಯೂಟೆಡ್ ಏರಿಯಾದಲ್ಲಿ ಮಾತ್ರ ಏನಾಗುತ್ತೆ, ಗ್ರೋ ಆಗುತ್ತೆ. ಸೊ ಹೀಗೆ ಅದು ಏನು ಮಾಡುತ್ತೆ, ಪೊಲ್ಯೂಷನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಇಂಡಿಕೇಟರ್ ಥರ ಫಂಕ್ಷನ್ ಮಾಡುತ್ತೆ. ಹಾಗಾಗಿ ಇದನ್ನು ಬಯೋ ಇಂಡಿಕೇಟರ್ಸ್ ಅಂತ ಹೇಳಿ ಕರೀತಾರೆ. ದೆನ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.